ಚಾಮುಂಡಿ ನಮ್ಮ ನಾಡಿನ ದೇವತೆ. ಆ ದೇವತೆಗೆ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ಇದು ಕೂಡ ಸ್ವಲ್ಪ ನೀರು ಅಣ್ಣ. ನಾನು ಇನ್ನೊಂದು ದಿನ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀನಿ. ಸ್ವಲ್ಪ ನೀರು ಅಣ್ಣ. ಆದರೆ ಆಲ್ರೆಡಿ ಚಾಮುಂಡಿ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ಆ ತಾಯಿಗೆ ಆ ಪದ್ಮಕ್ಕೆ ನನ್ನ ನಮಸ್ಕಾರವನ್ನು ಮಾಡಿ ದುಃಖವನ್ನು ದೂರ ಮಾಡುವಂತ ದೇವಿ ದುರ್ಗಾದೇವಿ. ಆ ದೇವಿಯ ದೇವಸ್ಥಾನಕ್ಕೆ ಹೋಗಿ ನನಗೆ ಇವತ್ತು ಹೊಸ ಯಾತ್ರೆಯ ಪ್ರಾರಂಭವನ್ನು ಮಾಡಿದ್ದೇನೆ. ಇವತ್ತು ನಾನು ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದಕ್ಷಿಣ ಜಿಲ್ಲೆ, ಬೆಂಗಳೂರು ಜಿಲ್ಲೆಯ ಮಗರಾಜ್ ಮುಂದೆ ನಿಂತಿದ್ದೇನೆ. ಇವತ್ತು ನೀವೆಲ್ಲ ನಾನು ಎಷ್ಟೇ ದೊಡ್ಡ ಸ್ಥಾನದಲ್ಲಿ ನೀವೆಲ್ಲ ಸೇರಿ ನನಗೋಸ್ಕರ ನನ್ನ ಕಷ್ಟ ದಿನದಲ್ಲಿ ಪ್ರಾರ್ಥನೆ ಮಾಡಿದ್ದೀರಿ, ಅಷ್ಟೇ ಬಿಟ್ಕೊಂಡಿದ್ದೀರಿ, ನೋವು ಅನುಭವಿಸಿದ್ದೀರಿ, ಎಲ್ಲ ಬೇಕಾದಷ್ಟು ಅನುಭವಿಸಿದ್ದೀರಿ. ಚಾಮುಂಡಿ ಬೆಟ್ಟದಲ್ಲಿ ನಿಂತು ಒಂದು ಮಾತು ಹೇಳ್ತಾರೆ, ಪ್ರಯತ್ನದ ಕೆಲಸ ಅಲ್ಲ ಇದು. ಇದರ ಒಬ್ಬ ಪ್ರಾರ್ಥನೆಯ ಕೆಲಸ ಅಲ್ಲ. ವಿಧಾನಸೌಧದ ಭೂಮಿ ಬೆಟ್ಟದಲ್ಲಿ ಗುರುತಿಸಿ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ನೀವೆಲ್ಲ ಪ್ರಯತ್ನ ಮಾಡಿದ್ರಿ. ನೀವೆಲ್ಲ ಸೇರಿ ಪ್ರಾರ್ಥನೆ ಮಾಡಿದ್ರಿ. ಆ ಪ್ರಾರ್ಥನೆಯ ಫಲ ನಿಮ್ಮ ಸೇವೆ ಮಾಡಲಿಕ್ಕೆ ನಿಮ್ಮ ಮಗನಾಗಿ ನಿಮ್ಮೆಲ್ಲ ಪಾದಗಳಿಗೆ ಒಂದು ಸಾಷ್ಟಾಂಗ ನಮಸ್ಕಾರ ಹೇಳಬೇಕು ಅಂತೇಳಿ ನಾನು ಪ್ರಾರಂಭ ಮಾಡುವಾಗ ನಾನು ಇವತ್ತು ಒಳ್ಳೆಯವರ ಮನೆಗೆ ಬಂದು ಕುತ್ಕೊಂಡು ರಾಜಕಾರಣ ಪ್ರಾರಂಭ ಮಾಡಿದೆ. ಮುದ್ದೇಗೌಡರು, ಅಲ್ಲಿ ಸಾರು, ಮಲಿಗೌಡರು, ಸಂತರು, ಕೆರೇಗೌಡರು, ಸಿದ್ದಪ್ಪನವರು ಇಂಥವರೆಲ್ಲ ಕೂಡ, ಪುಟ್ಟಸ್ವಾಮಿಯವರು, ಇಂಥ ಮುದ್ದೇಗೌಡರು ಎಲ್ಲ ಕೂಡ ಅವರ ಕಾಲದಲ್ಲಿ ಅವ್ರ ಮನೆ ಮಕ್ಕಳಾಗಿ ನನ್ನನ್ನ ಬೆಳೆಸಿದ್ರು. ಏನೇ ಕೂಡ ಈ ಚಿಕ್ಕ ಹುಡುಗ, ಈ ಚುರುಕ ಹುಡುಗ ಬೆಳೀಲಿ ಅಂತೇಳಿ ರಾಮಕೃಷ್ಣ ಹೆಗಡೆ ಅವರು ಇದೇ ಕ್ಷೇತ್ರದಿಂದ ಮುಖ್ಯಮಂತ್ರಿಯಾಗಿ ಸ್ಪರ್ಧೆ ಮಾಡಿದ್ರು. ಇವತ್ತು ಬಿಜಾರ್ ಸಿಂಗರ್ ಅವರು ಒಂದು ಜೊತೆಲಿದ್ರು. ಇವತ್ತು ನನಗೆ ಸಂಪೂರ್ಣ ಚಾಮುಂಡಿ ನಮ್ಮ ನಾಡಿನ ದೇವತೆ. ಆ ದೇವತೆಗೆ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ಇದು ಕೂಡ ಸ್ವಲ್ಪ ನೀರು ಅಣ್ಣ. ನಾನು ಇನ್ನೊಂದು ದಿನ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀನಿ. ಸ್ವಲ್ಪ ನೀರು ಅಣ್ಣ. ಆದರೆ ಆಲ್ರೆಡಿ ಚಾಮುಂಡಿ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ಆ ತಾಯಿಗೆ ಆ ಪದ್ಮಕ್ಕೆ ನನ್ನ ನಮಸ್ಕಾರವನ್ನು ಮಾಡಿ ದುಃಖವನ್ನು ದೂರ ಮಾಡುವಂತ ದೇವಿ ದುರ್ಗಾದೇವಿ. ಆ ದೇವಿಯ ದೇವಸ್ಥಾನಕ್ಕೆ ಹೋಗಿ ನನಗೆ ಇವತ್ತು ಹೊಸ ಯಾತ್ರೆಯ ಪ್ರಾರಂಭವನ್ನು ಮಾಡಿದ್ದೇನೆ. ಇವತ್ತು ನಾನು ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದಕ್ಷಿಣ ಜಿಲ್ಲೆ, ಬೆಂಗಳೂರು ಜಿಲ್ಲೆಯ ಮಗರಾಜ್ ಮುಂದೆ ನಿಂತಿದ್ದೇನೆ. ಇವತ್ತು ನೀವೆಲ್ಲ ನಾನು ಎಷ್ಟೇ ದೊಡ್ಡ ಸ್ಥಾನದಲ್ಲಿ ನೀವೆಲ್ಲ ಸೇರಿ ನನಗೋಸ್ಕರ ನನ್ನ ಕಷ್ಟ ದಿನದಲ್ಲಿ ಪ್ರಾರ್ಥನೆ ಮಾಡಿದ್ದೀರಿ, ಅಷ್ಟೇ ಬಿಟ್ಕೊಂಡಿದ್ದೀರಿ, ನೋವು ಅನುಭವಿಸಿದ್ದೀರಿ, ಎಲ್ಲ ಬೇಕಾದಷ್ಟು ಅನುಭವಿಸಿದ್ದೀರಿ. ಚಾಮುಂಡಿ ಬೆಟ್ಟದಲ್ಲಿ ನಿಂತು ಒಂದು ಮಾತು ಹೇಳ್ತಾರೆ,
ಇನ್ನು ನನ್ನ ಮುಟ್ರೂ ಹೆಚ್ಚಾಗುತ್ತೆ ಎಷ್ಟಾಗುತ್ತೆ ಅಲ್ಲಿ ಪ್ರಯತ್ನದ ಕೆಲಸ ಅಲ್ಲ ಇದು. ಇದರ ಒಬ್ಬ ಪ್ರಾರ್ಥನೆಯ ಕೆಲಸ ಅಲ್ಲ. ನೀವೆಲ್ಲ ನನ್ನ ವಿಧಾನಸೌಧದ ಮೂರನೇ ಬೆಟ್ಟದಲ್ಲಿ ಗುರುತಿಸಿ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ನೀವೆಲ್ಲ ಪ್ರಯತ್ನ ಮಾಡಿದ್ರಿ. ನೀವೆಲ್ಲ ಸೇರಿ ಪ್ರಾರ್ಥನೆ ಮಾಡಿದ್ರಿ. ಆ ಪ್ರಾರ್ಥನೆಯ ಫಲ ನಿಮ್ಮ ಸೇವೆ ಮಾಡಲಿಕ್ಕೆ ನಿಮ್ಮ ಮಗನಾಗಿ ನಿಮ್ಮೆಲ್ಲ ಪಾದಗಳಿಗೆ ಒಂದು ಸಾಷ್ಟಾಂಗ ನಮಸ್ಕಾರ ಹೇಳಬೇಕು ಅಂತ ಹೇಳಿ ನಾನು ಹೇಳಿದ್ದೇನೆ. ಬಂಧುಗಳೇ, ಯಾಕೆ ಮುಗಿದ್ವಿ ನನ್ನ ವಾಗ್ದಾನ ಪ್ರಾರಂಭ ಮಾಡುವಾಗ ನಾನು ಇವತ್ತು ಒಳ್ಳೆಯವರ ಮನೆಗೆ ಬಂದು ಕುತ್ಕೊಂಡು ರಾಜಕಾರಣ ಪ್ರಾರಂಭ ಮಾಡಿದೆ. ಮುದ್ದೇಗೌಡರು, ಅಲ್ಲಿ ಸಾರು, ಮಲಿಗೌಡರು, ದತ್ತರು, ಕೆಂಪೇಗೌಡರು, ಸಿದ್ದಪ್ಪನವರು ಇಂಥವರೆಲ್ಲ ಕೂಡ ಕೃಷ್ಣಾಮಿಯವರು ಇಂಥ ಮುದ್ದೇಗೌಡರು ಎಲ್ಲ ಕೂಡ ಅವರ ಕಾಲದಲ್ಲಿ ಅವರ ಮನೆ ಮಕ್ಕಳಾಗಿ ನನ್ನನ್ನ ಬೆಳೆಸಿದ್ರು. ಏನೇ ಇದ್ರು ಕೂಡ ಈ ಚಿಕ್ಕ ಹುಡುಗ ಈ ಚುರುಕ ಹುಡುಗ ಬೆಳೀಲಿ ಅಂತೇಳಿ ರಾಮಕೃಷ್ಣ ಅವರು ಇದೇ ಕ್ಷೇತ್ರದಿಂದ ಮುಖ್ಯಮಂತ್ರಿಯಾಗಿ ಸ್ಪರ್ಧೆ ಮಾಡಿದ್ರು. ಇವತ್ತು ಬಿಜೆಪಿ ಸಿಂಗರ್ ಅವರು ಒಂದು ಜೊತೆಲಿದ್ರು. ಇವತ್ತು ನನಗೆ ಸಂಪೂರ್ಣ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.